ಎಲ್ಲೆಡೆ ರಾಮ ಎಲ್ಲರ ರಾಮ. ಈಗಾಗಲೇ ಬಾಲರಾಮನ ಮೂರ್ತಿ ರಾಮ ಮಂದಿರವನ್ನ ಪ್ರವೇಶ ಮಾಡಿ ಆಗಿದೆ. ಬಾಕಿ ಉಳಿದಿರುವಂತದ್ದು ಗರ್ಭಗುಡಿಯೊಳಗೆ ಪ್ರತಿಷ್ಠಾಪನೆ ಮಾಡುವಂತಹ ಕಾರ್ಯ ವಿಧಿವಿಧಾನಗಳು ಇವತ್ತು ನೆರವೇರುತ್ತೆ. ಹಾಗಾಗಿ ಭರದಿಂದ ಸಿದ್ಧತೆಗಳಾಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮನಪುರ ಪ್ರವೇಶದ ಸಂಭ್ರಮ. ಇವತ್ತು ಗರ್ಭಗುಡಿ ಪ್ರವೇಶಿಸಲಿರುವ ರಾಮಲಲ್ಲ, ಅದಕ್ಕೂ ಮುಂಚೆ ಕೆಲ ಕೈಂಕರ್ಯಗಳು, ಪೂಜಾ ಕೈಂಕರ್ಯಗಳಾಗಬೇಕು. ಅದಾದ ಬಳಿಕ ಗರ್ಭಗುಡಿಯ ಪ್ರವೇಶ ಮಾಡಿಸಲಾಗುತ್ತೆ. ಮಧ್ಯಾಹ್ನ 12:45 ಸರಿಯಾಗಿ ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಸೋಮವಾರ. ಅಯೋಧ್ಯೆಯಲ್ಲಿ ರಾಮನಪುರದ ಒಂದು ಪ್ರವೇಶದ ಸಂಭ್ರಮ ಎಲ್ಲೆಲ್ಲೂ ಕೂಡ ಮನೆ ಮಾಡಿದೆ. ನೆನ್ನೆ ಈಗಾಗಲೇ ಅಯೋಧ್ಯೆಯಲ್ಲಿ ಎಲ್ಲಿ ಕೆತ್ತನೆ ಮಾಡಿದ್ರು ಶಿಲ್ಪವನ್ನ, ಅದನ್ನ ತಗೊಂಡು ಬಂದಾಗಿದೆ ರಾಮಲಲ್ಲ ಮೂರ್ತಿಯನ್ನ. ಈಗಾಗಲೇ ರಾಮ ಮಂದಿರ ಪ್ರವೇಶ ಮಾಡಿ ಆಗಿದೆ. ಬಾಕಿ ಉಳಿದಿರುವಂತದ್ದು ಇವತ್ತಿನ ಕಾರ್ಯಕ್ರಮ. ಹಲವು ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸೋದರ ಮುಖಾಂತರ ಗರ್ಭಗುಡಿಯೊಳಗೆ ರಾಮಲಲ್ಲಾನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಅದಕ್ಕಾಗಿ ಈಗಾಗಲೇ ದೇಶದ ತುಂಬೆಲ್ಲ ಹಲವು ಪವಿತ್ರ ನದಿಗಳ ನೀರನ್ನ ಸಂಗ್ರಹಿಸಿಟ್ಟಿದ್ದಾರೆ. ಹಲವು ಕಾರ್ಯಕ್ರಮಗಳಿದೆ. ಇವೆಲ್ಲವೂ ಆದ ನಂತರ ಇವತ್ತು ಗರ್ಭಗುಡಿಯ ಪ್ರಾಣಿಪೀಠದ ಮೇಲೆ, ಈ ಒಂದು ಪಾಣಿಪೀಠದ ಮೇಲೆ ಮೂರ್ತಿಯ ಸ್ಥಾಪನೆ ಆಗುತ್ತೆ. ಅದಕ್ಕೂ ಮುಂಚೆ ಈ ಗಣೇಶಾಂಬಿಕಾ ಪೂಜೆ, ವರುಣಾ ಪೂಜೆ, ವಾಸ್ತು ಪೂಜೆ, ಹೀಗೆ ಹಲವು ಪೂಜೆಗಳನ್ನ ಹಮ್ಮಿಕೊಂಡಿದ್ದಾರೆ. ಅದಾದ ಮೇಲೆ ಈ ಪಾಣಿಪೀಠದ ಮೇಲೆ ಬಾಲರಾಮ ಒಂದು ಮೂರ್ತಿ ಏನಿದೆ, ನಮ್ಮ ಊರ್ನವರೇ ಕೆತ್ತಿರುವಂತಹ ಶಿಲ್ಪಿ ಅರುಣ್ ಅವರು ಕೂಡ ಆ ಭಾಗದ ಒಂದು ಭಾಗವಹಿಸಿರ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಅವರ ಮುಖಾಂತರ ಉಳಿದಂಥವರೆಲ್ಲರೂ ಕೂಡ ವಿಧಿವಿಧಾನದ ಮುಖಾಂತರ ಆ ಒಂದು ಬಾಲರಾಮನ ಮೂರ್ತಿಯನ್ನ ಗರ್ಭಗುಡಿಯೊಳಗೆ ಇರಿಸಲಾಗುತ್ತೆ, ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ನೆನ್ನೆ ಈಗಾಗಲೇ ರಾಮನ ಕಣ್ಣಿಗೆ ಬಟ್ಟೆಯನ್ನ ಕಟ್ಟೋದ್ರ ಮುಖಾಂತರ ಆ ಟಾರ್ಪೆಲ್ ಹೊದ್ದಿದಂತಹ ಲಾರಿಯಲ್ಲಿ ಅದನ್ನು ತಗೊಂಡು ಬರಲಾಯಿತು ರಾಮಲಲ್ಲಾನ ಮೂರ್ತಿಯನ್ನ. ಕ್ರೇನ್ ಮುಖಾಂತರ ರಾಮ ಮಂದಿರದ ಪ್ರವೇಶ ಕೂಡ ಮಾಡಿ ಆಗಿದೆ. ಇನ್ನ ಉಳಿದಿರುವಂತದ್ದು ಬಾಕಿ ಕೇವಲ ಬೆರಳೆಣಿಕೆ ದಿನಗಳು ಮಾತ್ರ, 22ನೇ ತಾರೀಕಿಗೆ. ಅದಕ್ಕಿಂತ ಮುಂಚೆ ಆಗ್ಬೇಕಾಗಿರುವಂತಹ ಕಾರ್ಯಗಳು ಈಗೆಲ್ಲವೂ ಕೂಡ 16ನೇ ತಾರೀಕಿನಿಂದಲೇ ಆಗ್ತಾ ಇದೆ. ಇವತ್ತು ಗರ್ಭಗುಡಿಯ ಪಾಣಿಪೀಠದ ಮೇಲೆ ಮೂರ್ತಿಯ ಪ್ರತಿಷ್ಠಾಪನೆ ಆಗುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಸೋಮವಾರ. ಪೂಜಾ ಕೈಂಕರ್ಯಗಳ ಬಳಿಕ ಗರ್ಭಗುಡಿ ಪ್ರವೇಶ ಆಗುತ್ತೆ. ಗರ್ಭಗುಡಿಗೆ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ಆ ಮೂರ್ತಿಯನ್ನ, ಅದಕ್ಕೂ ಮುಂಚೆ ರಾಮನ ದೇಗುಲದ ಎದುರು ಪೂಜಾ ಕೈಂಕರ್ಯಗಳನ್ನ ಹಮ್ಮಿಕೊಂಡಿದ್ದಾರೆ. ಮಂಟಪ ಪೂಜೆ, ವಾಸ್ತು ಪೂಜೆ, ವರುಣನ ಪೂಜೆ, ಜಲಯಾತ್ರೆ, ತೀರ್ಥ ಪೂಜೆ, ಹೋಮ ಹವನ, ಹೀಗೆ ಇವೆಲ್ಲವೂ ಶಾಸ್ತ್ರೋಕ್ತವಾಗಿ ಆದ ನಂತರ ಗರ್ಭಗುಡಿಗೆ ಪ್ರತಿಷ್ಠಾಪನೆಯನ್ನ, ರಾಮಲಲ್ಲಾನ ಮೂರ್ತಿನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಮಂಟಪ ಪೂಜೆ, ವಾಸ್ತು ಪೂಜೆ, ವರ್ಣನ ಪೂಜೆ, ಜಲಯಾತ್ರೆ ಅಂದ್ರೆ ಈಗಾಗಲೇ ದೇಶದ ಹಲವು ಕಡೆಯಿಂದ ಪವಿತ್ರ ನೀರನ್ನ ಸಂಗ್ರಹಿಸಿ ಅಯೋಧ್ಯೆ ರಾಮ ಮಂದಿರಕ್ಕೆ ತಲುಪಿಸಲಾಗಿದೆ. ಅವೆಲ್ಲದರಿಂದ ಪೂಜೆಯನ್ನ ಮಾಡಿದ ನಂತರ ಬರೀ ನಮ್ಮ ದೇಶ ಅಲ್ಲ, ವಿದೇಶಗಳಿಂದಲೂ ಕೂಡ ಈ ಒಂದು ತೀರ್ಥ ಬಂದಿದೆ. ಅವೆಲ್ಲವನ್ನ ಪ್ರೋಕ್ಷಣೆ ಮಾಡಿದ ನಂತರ ಇವತ್ತು ಪ್ರತಿಷ್ಠಾಪನೆ ಮಾಡ್ತಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, 16ನೇ ತಾರೀಕಿನಿಂದಲೂ ಕೂಡ ರಾಮ ಮಂದಿರದಲ್ಲಿ ಕೆಲವೊಂದು ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಇವತ್ತಿನ ವಿಶೇಷತೆ ಬಗ್ಗೆ ತಿಳಿಸೋದಾದ್ರೆ, ರಾಮಲಲ್ಲ ಪ್ರತಿಷ್ಠಾಪನೆ ಆಗೋಕ್ಕಿಂತ ಮುಂಚೆ ಅವೆಲ್ಲ ರೀತಿಯ ಕಾರ್ಯಕ್ರಮಗಳಿರುತ್ತೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. ವಿದ್ಯಾ, ನೋಡಿ, ನಿನ್ನೆ ರಾತ್ರಿ ಗರ್ಭಗುಡಿಗೆ ರಾಮಲಲ್ಲ ಮೂರ್ತಿಯನ್ನ ತರುವಂತಹ ಕೆಲಸವನ್ನ ಮಾಡಲಾಗಿದೆ. ಟ್ರಕ್ ನ ಮೂಲಕ ತೆಗೆದುಕೊಂಡು ಬಂದು ಗರ್ಭಗುಡಿಯ ಒಳಗಡೆ ಅದನ್ನ ಕ್ರೇನ್ ನಿಂದ ಇಳಿಸುವಂತ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಮಧ್ಯಾಹ್ನ 12:45 ಸರಿಯಾಗಿ ರಾಮಲಲ್ಲ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಇವತ್ತು ಕೇವಲ ಮೂರ್ತಿಯ ಪ್ರತಿಷ್ಠಾಪನೆ ಆಗುತ್ತೆ. ಮೂರ್ತಿಯ ಪ್ರತಿಷ್ಠಾಪನೆ ಮಾಡಬೇಕಾದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಪೂಜಾ ಕೈಂಕರ್ಯಗಳನ್ನು ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮೊದಲು ಇಡೀ ಮೂರ್ತಿಗೆ ಜಲಾಭಿಷೇಕವನ್ನ ಮಾಡುವಂಥದ್ದು, ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಅಭಿಷೇಕಗಳನ್ನ ಮಾಡಿ ಅದಾದ ನಂತರ ಅದನ್ನ ಪ್ರತಿಷ್ಠಾಪನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಎಲ್ಲಿ ಗರ್ಭಗುಡಿ ಅಂದ್ರೆ ಬಾಲರಾಮನನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ವಿಶೇಷವಾದಂತಹ ಗರ್ಭಗುಡಿಯ ನಿರ್ಮಾಣ ಮಾಡಲಾಗಿದೆ. ಆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಪೂಜೆ ಕೆಲಸಗಳನ್ನ
ಮಾಡಲಾಗುತ್ತೆ. ಕೆಲವೊಂದಿಷ್ಟು ಯಂತ್ರಗಳನ್ನ ಆ ಒಂದು ಏನು ಮೂರ್ತಿಯ ಕೆಳಗಡೆ ಇಡಬೇಕಾಗುತ್ತೆ. ಕೆಲವೊಂದಿಷ್ಟು ಪಂಚ ರೀತಿಯಾದಂತಹ ಧಾನ್ಯಗಳು ಮತ್ತೆ ಬೇರೆ ಬೇರೆ ರೀತಿಯಾದಂತಹ ವಸ್ತುಗಳನ್ನ ಕೂಡ ಅದ್ರ ಕೆಳಗಡೆ ಇಡ್ತಾರೆ. ಅದಾದ ಮೇಲೆ ಅದ್ರ ಮೇಲೆ ಮೂರ್ತಿಯ ಪ್ರತಿಷ್ಠಾಪನೆ ಕೂಡ ಆಗುತ್ತೆ. ಅದಾದ್ಮೇಲೆ ಸಾಮಾನ್ಯವಾದಂತಹ ಪೂಜೆ ಪುನಸ್ಕಾರಗಳು ಕೂಡ ನಡೆಯುತ್ತೆ. ಇವತ್ತಿನಿಂದ ಮುಂದಿನ 5 ದಿನಗಳ ಕಾಲ ನಿರಂತರವಾದಂತಹ ಪೂಜೆಯನ್ನ ಕೂಡ ರಾಮಲಲ್ಲಾ ಮೂರ್ತಿಗೆ ಮಾಡಲಾಗುತ್ತೆ. 22ನೇ ತಾರೀಕು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವಂತಹ ಪ್ರಕ್ರಿಯೆಗಳನ್ನು ಕೂಡ ನಾವು ನೋಡಬಹುದು. ಇವತ್ತು 12:45 ಸರಿಯಾಗಿ ಮೂರ್ತಿಯ ಪ್ರತಿಷ್ಠಾಪನೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಪೂಜೆಗಳು ಕೂಡ ಈಗಾಗಲೇ ಶುರುವಾಗಿದ್ದಾವೆ. ಈ ಒಂದು ಪೂಜೆಯಲ್ಲಿ ಕರ್ನಾಟಕದಿಂದ ಬಂದಿರುವಂತಹ ಪೇಜಾವರ ಸ್ವಾಮೀಜಿಗಳು ಕೂಡ ಭಾಗಿಯಾಗಿರುವಂತದ್ದು. ಯಾಕಂದ್ರೆ ಅವರು ಟ್ರಸ್ಟ್ ನ ಒಬ್ರು ಸದಸ್ಯರಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಅವರು ಕೂಡ ಪೂಜೆಯಲ್ಲಿ ಭಾಗಿಯಾಗಿರುವಂತಹ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದಾವೆ. ವಿದ್ಯಾ, ಇದೀಗ ಪವಿತ್ರೀಕರಣದ ಪ್ರಕ್ರಿಯೆ ಇವತ್ತು ಆರಂಭ ಆಗುತ್ತೆ. ಗರ್ಭಗುಡಿಯಲ್ಲಿ ಈಗಾಗಲೇ ರಾಮಲಲ್ಲಾ ಮೂರ್ತಿ ಇದೆ. ಬಟ್ ಅದನ್ನ ಆ ಸ್ಥಾನಕ್ಕೆ ಕೂರಿಸೋಕ್ಕಿಂತ ಮುಂಚೆ ಹಲವು ಕಾರ್ಯವಿಧ ಈ ಒಂದು ಪೂಜಾ ಕೈಂಕರ್ಯಗಳನ್ನ ಮಾಡಬೇಕಾಗತ್ತೆ. ಅದನ್ನ ನೆರವೇರಿಸ್ತಾರೆ. ಅದಾದ ನಂತರ ಹೋಮ ಹವನಗಳು ಇವೆಲ್ಲವೂ ಆದ ನಂತರ ಆ ಒಂದು ಗರ್ಭಗುಡಿಯ ಮುಖ್ಯ ಸ್ಥಾನದಲ್ಲಿ ಇನ್ ಮುಂದಕ್ಕೆ ಹೋಗಿ ನಾವೇನ್ ಕೈ ಮುಗಿತೀವಿ, ರಾಮನಿಗೆ ಕೈ ಮುಗಿತೀವಿ, ಆ ಜಾಗದಲ್ಲಿ ಕೂರಿಸ್ತಾರೆ, ಪ್ರತಿಷ್ಠಾಪನೆ ಮಾಡ್ತಾರೆ. ಆದ್ರೆ ಪ್ರಾಣ ಪ್ರತಿಷ್ಠಾಪನೆ ಏನಿದ್ರು ಕೂಡ 22ನೇ ತಾರೀಕು.